ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದಂಥ ಶ್ರೀಯುತ ಜಗದೀಪ್ ಧನ್ಕರ್ ಅವರು ನಮ್ಮ ಕರ್ನಾಟಕಕ್ಕೆ, ಉತ್ತರ ಕನ್ನಡ ಜಿಲ್ಲೆಗೆ, ಶಿರಸಿಗೆ ಇವತ್ತು ಬಂದಿರುವಂಥದ್ದು ನಮ್ಮ ಜಿಲ್ಲೆಯ ಒಂದು ಪ್ರಾಮುಖ್ಯತೆಯನ್ನೇ ರಾಷ್ಟ್ರಮಟ್ಟದಲ್ಲಿ ಮತ್ತೊಮ್ಮೆ ಹೆಚ್ಚಿಸಿರೋದಕ್ಕೆ ಕಾರಣ ಆಗತ್ತೆ ಅಂತ ನಾನು ಸಂಪೂರ್ಣ ವಿಶ್ವಾಸವನ್ನು ಹೊಂದಿದ್ದೇನೆ. ಇವತ್ತು ರಾಜ್ಯದಲ್ಲೇ ಅಪರೂಪವಾಗಿರುವಂತಹ ನಮ್ಮ ಶಿರಸಿಯ ಅರಣ್ಯ ಮಹಾವಿದ್ಯಾಲಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಮೂಲಕ ನಮ್ಮ ವಿದ್ಯಾರ್ಥಿಗಳ, ಯುವಕರ, ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ ಮತ್ತಷ್ಟು ಹೆಚ್ಚುವಂತೆ ಗೌರವಾನ್ವಿತ ಸನ್ಮಾನ್ಯ ಉಪರಾಷ್ಟ್ರಪತಿಗಳು ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಭವಿಷ್ಯದ ಜನಾಂಗದ ದೃಷ್ಟಿಯಿಂದ ಪರಿಸರದ ರಕ್ಷಣೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಬೇಕಾದಂಥ ಪ್ರಮುಖ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಉತ್ತರ ಕನ್ನಡ ಜಿಲ್ಲೆಯ ಜನ ಯಾವತ್ತೂ ಪರಿಸರ ರಕ್ಷಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರುವಂಥವರು. ಮುಂದೆ ಇನ್ನಷ್ಟು ಹೆಚ್ಚು ಜವಾಬ್ದಾರಿಯಿಂದ ಪಶ್ಚಿಮ ಘಟ್ಟದ ಈ ಪರಿಸರವನ್ನು ಉಳಿಸುವಂತಹ ಮಹತ್ವದ ಜವಾಬ್ದಾರಿಯನ್ನು ಇವತ್ತಿನ ಕಾರ್ಯಕ್ರಮದಿಂದ ಪ್ರೇರಣೆ ಪಡೆದು ನಿರ್ವಹಿಸೋಣ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಾನು ಈ ಸಂದರ್ಭದಲ್ಲಿ ಅನೇಕಾರು ವಿದ್ಯಮಾನಗಳು ನಮ್ಮ ಮಧ್ಯೆ, ದೇಶದ ಜನರ ಮಧ್ಯೆ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಣದಲ್ಲಿ ಕಣ್ಮುಂದೆ ನಾವು ನೋಡಿದಾಗ ಬಹಳ ಮಹತ್ವದ ಬೆಳವಣಿಗೆಗಳು, ಘಟನೆಗಳು ನಡೀತಾ ಇರೋದನ್ನು ನೋಡ್ತಾ ಇದ್ದೇವೆ. ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿ ಹಿಂದೂಗಳ, ಮುಗ್ಧರ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು ಇಡೀ ದೇಶದ ಜನರಲ್ಲಿ ಆಕ್ರೋಶವನ್ನು ನಿರ್ಮಾಣ ಮಾಡಿರೋದು. ಆ ಆಕ್ರೋಶ ಇವತ್ತು ಪ್ರಕಟ ಆಗ್ತಾ ಇರೋದನ್ನೆಲ್ಲವನ್ನೂ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ ಇಡೀ ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ಈ ಭಯೋತ್ಪಾದಕತೆಯ ನಿರ್ಮೂಲನೆಯ ಬಗ್ಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಅಗತ್ಯ ಕ್ರಮಗಳನ್ನೆಲ್ಲವನ್ನೂ ತೆಗೆದುಕೊಳ್ತಾ ಇರುವಂತಹ, ಈ ಜಗತ್ತಿನಲ್ಲೇ ಅಕ್ಕಪಕ್ಕದ ದೇಶಗಳಲ್ಲಿಯೂ ಭಯೋತ್ಪಾದಕತೆಗಳು ಎಲ್ಲೂ ಇರಬಾರ್ದು ಅನ್ನುವಂತಹ ಬಹಳ ಮಹತ್ವದ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದೇಶದ ಜನ ನಾವೆಲ್ಲರೂ ಕೇಂದ್ರ ಸರ್ಕಾರದ ಜೊತೆಗಿದ್ದು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಪ್ರತಿ ಹೆಜ್ಜೆಯಲ್ಲಿಯೂ ಸಹ ಹೆಜ್ಜೆಯಾಗಿ ನಾವು ಬೆಂಬಲಕ್ಕೆ ನಾವು ನಿಲ್ಲಬೇಕು ಅಂತ ನಾನು ದೇಶದ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ನಮ್ಮ ದೇಶ ಸ್ವಾತಂತ್ರ್ಯ ನಂತರದ ಅನೇಕ ದಶಕಗಳಿಂದ ನಾವು ನಿರೀಕ್ಷಿಸದೇ ಇಲ್ಲದಿರುವಂತಹ, ಎಂದೂ ನಿರೀಕ್ಷೆಗೆ ಸಾಧ್ಯ ಇಲ್ಲದೆ ಇರುವಂತಹ ಅನೇಕಾರು ಆಡಳಿತಾತ್ಮಕ ದೋಷಗಳು ಬೆಳೆದು ಇವತ್ತು ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಆ ಆಡಳಿತದ ಪರಿಣಾಮ ಧಕ್ಕೆಯಾಗಿ ಪರಿಗಣಿಸ್ತಿರುವಂಥದ್ದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಈ ದೇಶ ಒಂದು, ದೇಶದ ಜನ ಒಂದು ಅನ್ನುವಂತಹ ನಂಬಿಕೆಯಿಂದ ನಾವೆಲ್ಲ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯ ಪಥದಲ್ಲಿ ಈ ದೇಶವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹಿಂದೆ ಆಗಿರೋದು ಆಗಿದೆ, ಆದರೆ ಮುಂದೆ ನಾವು ಈ ದೇಶ, ನಮ್ಮ ಅಖಂಡತೆ, ನಮ್ಮ ಏಕತೆ ಮತ್ತು ನಮ್ಮ ಜ್ಞಾನ ಸಂಪತ್ತು ಜಗತ್ತಿಗೆ ಮಾರ್ಗದರ್ಶಕ ಆಗೋದಕ್ಕೆ ಬೇಕಾದಂಥ ನೇತೃತ್ವವನ್ನು ಭಾರತ ಕೊಡೋದಕ್ಕೆ ನಾವು ಸಿದ್ಧವಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಜೊತೆಯಾಗಿದ್ದು ನಾವು ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಂತ, ಆ ಮೂಲಕ ಜಗತ್ತಿಗೆ ನಮ್ಮ ನೇತೃತ್ವದ ಜ್ಞಾನದ ಸಂದೇಶವನ್ನು ನೀಡಬೇಕಾದಂತಹ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಬಹಳ ಒಂದು ಮಹತ್ವದ ಘಟ್ಟದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದೇಶದ 140 ಕೋಟಿ ಜನರ ಮಧ್ಯೆ ಯಾವ ಭಿನ್ನಾಭಿಪ್ರಾಯವನ್ನು ಯಾರೂ ಮೂಡಿಸೋದಕ್ಕೆ ಪ್ರಯತ್ನ ಮಾಡದೆ ನಾವೆಲ್ಲ ಒಂದಾಗಿ, ಒಟ್ಟಾಗಿ, ದೇಶವಾಗಿ ಕೇಂದ್ರ ಸರ್ಕಾರ ಜೊತೆಗೆ ಇರೋಣ ಅಂತ ನಾನು ಮೊದಲನೇದಾಗಿ ವಿನಂತಿ ಮಾಡಿಕೊಳ್ತೀನಿ. ಇನ್ನು ಎರಡನೇದು, ಈ ದೇಶದೊಳಗೆ ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ ಕಳ್ಳ ಮಾರ್ಗಗಳಲ್ಲಿ ಯಾರು ಈ ದೇಶದ ಒಳಗೆ ನುಸುಳಿದಾರೋ,
ವಿಶೇಷವಾಗಿ ಪಾಕಿಸ್ತಾನದಿಂದ, ಬಾಂಗ್ಲಾದಿಂದ, ಬೇರೆ ಬೇರೆ ಗಡಿ ದೇಶಗಳಿಂದ ಬಂದಿದ್ದಾರೋ ಅವರನ್ನೆಲ್ಲರನ್ನೂ ಗುರುತಿಸಿ ಹೊರಗೆ ಹಾಕಬೇಕು ಅನ್ನುವಂಥ ಸಂದೇಶವನ್ನು ಕೇಂದ್ರ ಸರ್ಕಾರ ಈಗಾಗಲೇ ನೀಡಿದೆ ರಾಜ್ಯ ಸರ್ಕಾರಗಳಿಗೆ. ರಾಜ್ಯ ಸರ್ಕಾರ ಈ ಕುರಿತಂತೆ ಗಂಭೀರವಾಗಿ ಅವರನ್ನು ಗುರುತಿಸಿ ಹೊರಗೆ ಹಾಕುವಂಥ ಪ್ರಕ್ರಿಯೆಯಲ್ಲಿ ಇನ್ನಷ್ಟು ಹೆಚ್ಚು ಸಹಕಾರ ನೀಡಬೇಕು ಅಂತ ನಾನು ಬಯಸ್ತೇನೆ. ಇಲ್ಲಿ ಯಾರು ನಿಯಮ ಬಾಹಿರವಾಗಿ ಇದ್ದಾರೋ ಅವರನ್ನು ಗುರುತಿಸುವಂಥ ಕೆಲಸ ಆಗಬೇಕಾಗಿದೆ. ಅದು ನಮಗೂ ನಿಮಗೂ ಗೊತ್ತಿದ್ದಂತೆ ವಿಶೇಷವಾಗಿ ಈ ಕಟ್ಟಡ ನಿರ್ಮಾಣದ ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಬೇರೆ ಕಾರ್ಮಿಕ ವರ್ಗಗಳಲ್ಲಿ ಹೊರದೇಶದವರು ಕಾನೂನು ಬಾಹಿರವಾಗಿ ಬಂದು ಕೆಲಸ ಮಾಡ್ತಿರುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಭಟ್ಕಳದಂಥ ಸೂಕ್ಷ್ಮ ಪ್ರದೇಶದಲ್ಲಿ ಈ ರೀತಿ ನಿಯಮ ಮೀರಿ ಬಂದಂಥವ್ರು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ನಾನು ಜಿಲ್ಲಾ ಆಡಳಿತದಲ್ಲಿ ನಾನು ಮಾತಾಡಿರುವಂಥ ಸಂದರ್ಭದಲ್ಲಿ ನಿಯಮ ಬಾಹಿರವಾಗಿರುವಂಥವ್ರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಅಧಿಕೃತ ದಾಖಲೆಯೊಂದಿಗೆ ಹೇಳ್ತಿದ್ದಾರೆ. ಆದರೆ ನಾನು ಜಿಲ್ಲಾ ಆಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಆಗ್ರಹಿಸ್ತೇನೆ, ತಮ್ಮ ಗುಪ್ತಚರ ಇಲಾಖೆಯ ಮೂಲಕ ಮತ್ತು ಈ ರೀತಿ ನುಸುಳುಕೋರರು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಬಂದಿರಬಹುದು ಅನ್ನುವಂಥದ್ದು ಮಾಹಿತಿಯನ್ನು ಸಂಬಂಧಪಟ್ಟವರಿಂದ ಪಡಿಬೇಕು. ಈ ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರು ಎಲ್ಲೆಲ್ಲಿದ್ದಾರೆ, ಯಾರ್ಯಾರಿದ್ದಾರೆ, ಅವರು ದಾಖಲೆಗಳು ಏನಿದೆ ಇದನ್ನೆಲ್ಲ ಪರಿಶೀಲಿಸಬೇಕು. ಭಟ್ಕಳದಂಥ ನಗರದಲ್ಲಿ ಯಾರಿದ್ದಾರೆ, ಎಲ್ಲಿದ್ದಾರೆ ಅಂತ ನೋಡಬೇಕು. ಕಾಫಿ ಪ್ಲಾಂಟೇಷನ್ಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕೂಲಿ ಕಾರ್ಮಿಕರಾಗಿ ಬಂದು ಕೆಲಸ ಮಾಡ್ತಿರೋರು ಎಲ್ಲಿಂದ ಬಂದವರು ಅನ್ನೋದು ನೋಡಬೇಕು. ಬೇರೆ ಬೇರೆ ರಾಜ್ಯದ ಎಲ್ಲ ಕಡೆಯಲ್ಲಿ ನಾನು ಹೇಳೋದು ಇದನ್ನು ಗಂಭೀರವಾಗಿ ಪರಿಶೀಲಿಸಿ ಅವರನ್ನು ಹೊರಗೆ ಹಾಕುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ, ನಮ್ಮ ಜಿಲ್ಲಾಡಳಿತಗಳು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಇದರೊಳಗೆ ಸಾರ್ವಜನಿಕರ ನಮ್ಮೆಲ್ಲರ ಪಾತ್ರವೂ ಇದೆ. ಈ ರೀತಿ ಕಾನೂನು ಬಾಹಿರವಾಗಿ ಯಾರು ಹೊರದೇಶದವರು ಈ ದೇಶದೊಳಗೆ ಬಂದಿದ್ದಾರೋ ಅವ್ರ ಮೇಲೆ ಅವ್ರು ಯಾರು ಅನ್ನೋ ಮಾಹಿತಿಯನ್ನು ನಾವು ನಮ್ಮ ಜಿಲ್ಲಾಡಳಿತಕ್ಕೆ ನೀಡೋ ಜವಾಬ್ದಾರಿಯೂ ಇದೆ. ಹಾಗಾಗಿ ಅವ್ರ ಮಾಹಿತಿಯನ್ನು ನೀವು ನೀಡೋದ್ರ ಮೂಲಕ ನಮ್ಮ ಈ ನುಸುಳುಕೋರರು ಯಾರು ಭಾರತದೊಳಗೆ ಬಂದಿದ್ದಾರೋ ಅವರನ್ನು ಹೊರಗೆ ಹಾಕುವ ಪ್ರಕ್ರಿಯೆಯಲ್ಲಿ ನಮ್ಮ ಕೊಡುಗೆಯೂ ಅದರೊಳಗೆ ಇರೋದಕ್ಕೆ ನಾವು ಕಾರಣೀಕರ್ತರಾಗಬೇಕು ಅಂತ ನಾನು ಬಯಸ್ತೇನೆ. ಸಚಿವರು ಮತ್ತು ಇದು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕೋಮುವಾದ ನಿಗ್ರಹ ದಳ ಅನ್ನೋದೊಂದನ್ನು ಸೃಷ್ಟಿ ಕೋಮುವಾದವನ್ನು ನಿಗ್ರಹಿಸೋದಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಆಗ್ರಹದ ಮಾತನ್ನು ಹೇಳ್ತೇನೆ. ನಾನು ಇನ್ನೂ ಅಂದರೆ ಇದನ್ನು ರಾಜಕಾರಣಗೊಳಿಸಿ ಹೇಳೋದಕ್ಕೆ ನೀವು ನನ್ನನ್ನು ಪ್ರಶ್ನೆ ಕೇಳಿದ್ದೀರಿ. ರಾಜ್ಯ ಸರ್ಕಾರ ಕಳೆದ 2 ವರ್ಷದಲ್ಲಿ 100ಕ್ಕೆ 200ರಷ್ಟು ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ವಿಫಲ ಆಗಿದೆ. ಪ್ರಶ್ನಾತೀತವಾಗಿ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಪರಮೇಶ್ವರರು ಒಂದು ಅಸಮರ್ಥರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಅಪರಾಧಿಗಳ ಮುಂದೆ ಮಂಡಿಯೂರಿ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನ ತಲೆ ತಗ್ಗಿಸುವಂಥ, ರಾಜ್ಯದ ಜನ ಈ ಸರ್ಕಾರದ ಬಗ್ಗೆ ರೋಸಿ ಹೋಗುವಂತಹ, ಹೇಸಿ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ ಕಳೆದ 2 ವರ್ಷದ ಈ ಅವಧಿಯಲ್ಲಿ. ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಿರೋದನ್ನು ಕೇವಲ ಮಂಗಳೂರಿಂದ ಮಾತ್ರ ಅಲ್ಲ, ಇಡೀ ರಾಜ್ಯದ ಉದ್ದಗಲದಲ್ಲಿ ಏನು ನಡೀತಾ ಇದೆ ಅಂತ ನೋಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿಯೂ ಭಟ್ಕಳದಿಂದ ಹಿಡಿದು ಬೇರೆ ಬೇರೆ ಕಡೆಗೆ ಏನು ನಡೀತಾ ಇದೆ ಅನ್ನೋದು ನೋಡಿದ್ದೀವಿ. ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸಂವಿಧಾನಬದ್ಧವಾಗಿ ಆಯ್ಕೆಯಾದಂಥ ಒಂದು ಸರ್ಕಾರದ ಮೊದಲ ಜವಾಬ್ದಾರಿ ಅದು ಜೀವ ಆಸ್ತಿಪಾಸ್ತಿಗಳ ರಕ್ಷಣೆ ಮಾಡೋದು. ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ಹೆಚ್ಚಿದೆ, ಇತ್ಯಾದಿಗಳಂತೂ ದಿನ ನೋಡ್ತಿದ್ದೀವಿ, ಬೆಲೆ ಏರಿಕೆಯಂತಹ ಗಂಭೀರ ವಿಷಯಗಳನ್ನು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸೋದು ಇಷ್ಟೇ, ನೀವು ಏನು ಮಾಡಿರ್ತೀರೋ ಆಡಳಿತಾತ್ಮಕವಾಗಿ ನಿರ್ಣಯ ಮಾಡಿ, ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಿ. ಸರ್, ಈಗ ಮೊನ್ನೆ ಅಷ್ಟೇ ಮಧು ಬಂಗಾರಪ್ಪನವರು ಬಿಜೆಪಿ ಮೇಲೆ ಆರೋಪ ಮಾಡಿದರೆ, ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಹಿಂದೂಗಳ ಹತ್ಯೆ ಆಗಿದೆ. ಅದನ್ನು ನಾನು ಮಧು ಬಂಗಾರಪ್ಪನವರಿಗೆ ಒಂದೇ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಮೇಲೆ ಏನು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿಯನ್ನು ನಿರ್ವಹಿಸಿ.
ಹಿಂದಿಂದು ಮುಂದಿಂದು ಆಮೇಲೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡೋಣ. ಈಗೇನು ಮಾಡಬೇಕಾಗಿದೆ ಅನ್ನೋದನ್ನು ಮಾಡಿ ನೀವು ಅಷ್ಟೇ. ಈಗ ಜನರಿಗೆ ಬೇಕಾಗಿರೋದು ಒಳ್ಳೆಯ ಆಡಳಿತ, ಶಾಂತಿಯ ವಾತಾವರಣ, ಪರಿಸ್ಥಿತಿ, ಅಭಿವೃದ್ಧಿ ಪರವಾದ ಆಡಳಿತ, ಅದನ್ನು ಮಾಡಿ. ಈಗ ಅದನ್ನು ಮಾಡೋದಕ್ಕೆ ವಿಫಲರಾಗಿ ನೀವು ನಿಮ್ಮ ಈ ಎಲ್ಲ ದೌರ್ಬಲ್ಯ ದೋಷಗಳನ್ನು ಇನ್ನೆಲ್ಲೋ ಹುಡ್ಕೋದಕ್ಕೆ ಹೋಗಬೇಡಿ, ರಕ್ಷಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಕೋಮು ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಅನ್ನೋದ ವಿಷಯದಲ್ಲಂತೂ ಸ್ಪಷ್ಟವಾದ ನಿರ್ದೇಶನಗಳನ್ನು ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿಷಯದಲ್ಲಿ ಸ್ಪಷ್ಟವಾದ ನಿರ್ದೇಶನಗಳನ್ನು ಕೊಟ್ಟಿರೋದು ನಮ್ಮೆಲ್ಲರ ಮುಂದಿದೆ. ಬಾಂಗ್ಲಾದ ವಿಷಯದ ಕುರಿತಂತೆಯೂ ಸಹ ಕೇಂದ್ರ ಸರ್ಕಾರ ಅಷ್ಟೇ ಗಂಭೀರವಾಗಿದೆ ಮತ್ತು ಆ ರೀತಿ ನುಸುಳುಕೋರರು ಎಲ್ಲಿಂದನೇ ಬಂದಿದ್ದಿದ್ದರೂ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸದಾ ಮುಂದಾಗಿದೆ. ಆದರೆ ಬಾಂಗ್ಲಾದ ರೋಹಿಂಗ್ಲಾ ಇತ್ಯಾದಿಗಳ ವಿಷಯದಲ್ಲಿ ಒಂದೇ ಒಂದು ಅಂದರೆ ನಮಗೆ ಇರುವಂಥದ್ದು, ಅದನ್ನು ಪಾರ್ಲಿಮೆಂಟ್ನಲ್ಲೂ ಸಹ ಅಮಿತ್ ಶಾಜಿಯವರು ಅದನ್ನು ಮುಕ್ತವಾಗೇ ಹೇಳಿದ್ದಾರೆ. ವೆಸ್ಟ್ ಬೆಂಗಾಲ್ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ ಎಲ್ಲಿ ತನಕ ನುಸುಳುಕೋರರಿಗೆ ಪೂರಕವಾಗಿರುತ್ತೋ, ಈ ರಾಜ್ಯದಲ್ಲಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಅಪರಾಧಿಗಳಿಗೆ ಪೂರಕವಾಗಿರುವಂತೆ ಅಲ್ಲಿರುತ್ತೋ, ಅದು ನಿಯಂತ್ರಿಸೋದಕ್ಕೆ ಇಡೀ ದೇಶಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ವೆಸ್ಟ್ ಬೆಂಗಾಲ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಗಂಭೀರವಾಗಿ ಅರ್ಥೈಸ್ಕೊಳ್ಳಬೇಕು ಅಂತ ಹೇಳಿದ್ದಾರೆ ಅಮಿತ್ ಶಾಜಿಯವರು. ಅದನ್ನೇ ನಾನು ಪುನರುಚ್ಚರಿಸೋದಕ್ಕೆ ಬಯಸ್ತೀನಿ. ಬಟ್ ಉಳಿದಂತೆ ಏನು ತಾವು ಕೇಳಿರೋದರ ಒಟ್ಟಾರೆ ವಿಷಯದ ಗಂಭೀರತೆ ಏನಿದೆಯೋ, ಕೇಂದ್ರ ಸರ್ಕಾರದಲ್ಲಿ ಈ ವಿಷಯದ ಕುರಿತಂತೆ ಅಲ್ಲ, ಅದೇ ನಾನು ಅದನ್ನೇ ಹೇಳಿದೆ. ಬೇರೆ ಬೇರೆ ಸೆಕ್ಟರ್ನಲ್ಲಿ ಇರೋರನ್ನ ಸರ್ವೆ ಮಾಡಿದರೆ, ಒಳಪಡಿಸಿದರೆ ಅದೆಲ್ಲದೂ ಸಿಗುತ್ತೆ. ಈಗ ಬರೀ ಮದುವೆ ಆಗಿ ಬಂದವರು ಎಷ್ಟು, ಅದಾದ ಎಷ್ಟು, ಈ ವೀಸಾ ಎಷ್ಟು, ಲಾಂಗ್ ವೀಸಾ ಎಷ್ಟು, ಆ ವೀಸಾ ಎಷ್ಟು ಅಂತ ನೋಡ್ತಿದ್ದಾರೆ ಇವರು. ಆದರೆ ಬೇರೆ ಬೇರೆ ಸೆಕ್ಟರ್ನಲ್ಲಿ ಈ ರೀತಿ ಕೆಲಸ ಯಾರು ಮಾಡಿಸ್ಕೊಳ್ತಿದ್ದಾರ ಅವರಿಂದ ತೊಗೊಂಡ್ರು ಸಾಕಲ್ಲ, ಎಲ್ಲಿ ಅವರು ಏನು ಅದು ಇದು ಟಿಕೆಟ್. ನಾನು ಎಸ್ ಪಿ ಅವರಿಗೂ ಈ ವಿಷಯದಲ್ಲಿ ಮಾತನಾಡಿದ್ದೇನೆ, ವೈಯಕ್ತಿಕವಾಗಿ ನಾನು ಅವರಿಗೆ ಮಾತಾಡಿದ್ದೇನೆ. ಈ ವಿಷಯದಲ್ಲಿ ಇಂಟೆಲಿಜೆನ್ಸ್ದವರ ಪೂರ್ಣ ಸಹಕಾರ ತೆಗೆದುಕೊಂಡು ಜಿಲ್ಲಾ ಆಡಳಿತ ಇವರನ್ನು ಗುರುತಿಸಿ ಮುಂದೆ ಅವರೇನು ಕೇಂದ್ರ ಸರ್ಕಾರದ ಸೂಚನೆ ಇದೆಯೋ ಅದರಂತೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದೀನಿ. ನೀವೇನೋ ಕೇಳ್ತಾ ಇದ್ದೀರಿ, ಒಂದೇ ನಿಮಿಷ, ಇವರೇನೋ ಕೇಳ್ತಾ ಇದ್ರು. ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿ ಅವರ ಹತ್ಯೆ ಆದ ನಂತರದಲ್ಲಿ ಬಿಜೆಪಿ ಎಲ್ಲ ಒಂದು ಕೋಮು ಸಂಘರ್ಷಕ್ಕೆ ಇದನ್ನು ಬಳಸ್ಕೊಳ್ತಾ ಇದೆ ಅಂತೇಳಿ ಕಾಂಗ್ರೆಸ್ನವರು ಪದೇ ಪದೇ ಆರೋಪ ಮಾಡ್ತಾ ಇರೋವಂಥದ್ದು. ಸರ್, ಕಾಂಗ್ರೆಸ್ದವರು, ನಾನು ಮತ್ತೆ ಯಾಕೆ ನನ್ನ ಹತ್ರ ಹೇಳಿಸ್ತೀರಿ, ಅವ್ರ ವೈಫಲ್ಯಗಳನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಬಿ ಜೆ ಪಿಯನ್ನು ದೂಷಿಸೋದೇ ಅವರ ಕೆಲಸ. ಅವರು ಎಲ್ಲ ದೌರ್ಬಲ್ಯ, ದೋಷ, ಭ್ರಷ್ಟಾಚಾರ, ಅವ್ರದ್ದು ಏನೇನು ಅಸಮರ್ಥತೆಯ ತುದಿಯ ಆಡಳಿತದ ಸ್ಥಿತಿ ಇದೆಯೋ ಅದೆಲ್ಲವನ್ನೂ ಮುಚ್ಕೊಳ್ಳೋದು ಹೇಗೆ ಅಂದರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಬೈಯೋದು, ಇಲ್ಲ RSSಗೆ ಬೈಯೋದು, ಇಲ್ಲ BJP ಕರ್ನಾಟಕದಲ್ಲಿ ಬೈಯೋದು. ತಮ್ಮ ಮೇಲಿನ ಜವಾಬ್ದಾರಿ ನಿರ್ವಹಿಸೋ ಕೆಲಸ ಮಾಡಲಿ ಅವರು ಮೊದಲು, ಅಷ್ಟೇ ನಾನು ಆಗ್ರಹಿಸೋದು. ನೀವೇನೋ ಕೇಳ್ತೇನೆ ಲಾಸ್ಟ್. ಅದು ಪಶ್ಚಿಮ ಬಂಗಾಳದಿಂದ ಬರೋರಿಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಲೆಟರ್ಸ್ ಕೊಟ್ಟರೆ ಸಾಕು, ಇಲ್ಲಿವ್ರು ಯಾರು ಏನು ಚೆಕ್ ಮಾಡ್ತಾ ಇಲ್ಲ. ವೆರಿಫಿಕೇಶನ್ ಇವ್ರು ಕ್ರಾಸ್ ಚೆಕ್ ಮಾಡ್ತಾ ಇಲ್ಲ. ಅಲ್ಲಿದೊಂದು ಲೆಟರ್ ಇದ್ ಕೂಡಲೇ ಸಾಕು. ಅಲ್ಲ, ಇದನ್ನು ನಾನು ಕೆಲಸ ಮಾಡ್ತಾ ಇರೋದು ಸೀಬರ್ಡ್ ಒಳಗಡೆ. ಈಗ ಈ ಗಂಭೀರವಾದ ವಿಷಯ ಇನ್ನಷ್ಟು ಹೆಚ್ಚು ಗಂಭೀರತೆಯನ್ನು ದಿನದಿಂದ ದಿನಕ್ಕೆ ಪಡಿತಾ ಇದೆ. ಏಕೆಂದರೆ ದೇಶದ ರಕ್ಷಣೆಯ ವಿಷಯ ಇದು. ಹಾಗಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳೂ ಬರ್ತಾ ಇದೆ, ರಾಜ್ಯ ಸರ್ಕಾರವೂ ಇದಕ್ಕೆ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಹುಡುಕೋ ಪ್ರಯತ್ನ ಬೇರೆ ರಾಜ್ಯದಲ್ಲಿ ಮಾಡದಂತೆ ಇಲ್ಲಿ ಮಾಡೋದಕ್ಕೇನಾಗಿದೆ? ನಾನು ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರಿಗೆ ಹೇಳ್ರಿ, ನಿಮ್ಮಲ್ಲಿ ಕೆಲಸ ಮಾಡ್ತಿರೋರು ಡೀಟೇಲ್ ಕೊಡ್ರಿ ಅಂತ. ಕಾರವಾರಕ್ಕೆ ಬಂದು ಬಂಗಾರ ಕೆಲಸ ಮಾಡ್ತಿರೋರಿಗೆ ಹೇಳಿ, ಯಾರ್ಯಾರು ಇದ್ದಾರೆ ನಿಮ್ಮ ಹತ್ರ ಕೆಲಸದವ್ರು ವಿವರ ಕೊಡಲಿ ಅಂತ. ಭಟ್ಕಳದಲ್ಲಿ ಹೋಗಿ ಅಲ್ಲಿ ಯಾರ್ಯಾರು ಕಾನೂನು ಬಾಹಿರವಾಗಿದ್ದಾರೆ ಅಂತ ಹೇಳಿ, ಈ ಕಾಫಿ ಪ್ಲಾಂಟೇಷನ್ನಲ್ಲಿ ಹೋಗಿ ಹೇಳಿ ಎಲ್ಲೆಲ್ಲಿ ಅವರು ಬಂದಿದ್ದಾರೆ ಅಂತ. ಅಂದರೆ ವಿವರ ತೊಗೋಬೇಕಲ್ಲ. ರಾಜ್ಯ ಸರ್ಕಾರ ವಿವರ ತೊಗೊಳ್ಲಿಕ್ಕೆ ಮುಂದಾಗಿದೆ ಹೋದರೆ ದಾಖಲೆಗಳನ್ನೇ ನೋಡಿ, ನಿಮ್ಮ ವೀಸಾ ಆಫೀಸಿಂದ, ಪಾಸ್ಪೋರ್ಟ್ ಆಫೀಸಿಂದ, ಟ್ರಾವೆಲ್ ಏಜೆನ್ಸಿಗಳಿಂದ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ ಅಷ್ಟೇ ನೋಡಿದರೆ ಯಾವ ದಾಖಲೆಯೂ ಸಿಗೋದಿಲ್ಲ. ಇದನ್ನು ಮಾಡಬೇಕು ಅಂತ ನಾನು SP ಅವರಲ್ಲೂ ಹೇಳಿದ್ದೀನಿ ಮತ್ತು ಸರ್ಕಾರಕ್ಕೂ ಆಗ್ರಹಿಸ್ತಾ ಇದ್ದೇನೆ.